ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡುವಾಗ ಪ್ರಾಬ್ಲಮ್ ಅಥವಾ ಎರರ್ ಬರತ್ತಿದ್ದು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಫೈನಲ್ ಸಬ್ಮಿಟ್ ಅನ್ನು SSB ಪೋರ್ಟಲ್ನಲ್ಲಿ ಆಗ್ತಾ ಇದೆ. ನಾವು ಇದಕ್ಕೂ ಒಂದು ಪ್ರೂಫನ್ನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಾವು ಗೌರ್ಮೆಂಟ್ಗೆ ಮೇಲ್ ಮಾಡಿದ್ದು SSB ಪೋರ್ಟಲ್ಗೆ. ಈ ಥರ ಅವ್ರು ಏನು ಹೇಳಿದ್ದಾರೆ ನೀವು ನೋಡ್ರಿ. ಇಲ್ಲಿ ನಾ ಫಸ್ಟ್ ನನ್ನ ಪ್ರಾಬ್ಲಮ್ ಏನಿತ್ತು ಅಂದರೆ SSB ಡೇಟನ್ನು ಎಕ್ಸ್ಟೆಂಡ್ ಮಾಡ್ಬೇಕಂತ ನಾನು ಅವ್ರಿಗೆ ಹೇಳಿದ್ದೀನಿ, ಆದರೆ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಅವ್ರಿಗೆ ಒಂದು ಮೇಲ್ ಮಾಡಿದ್ದೀನಿ, ಇವನ್ನ ಬೇಕಂದ್ರೆ ಓದ್ಬೋದು ನೀವು. ನಾ ವಿಡಿಯೋ ಸ್ಟಾಪ್ ಮಾಡ್ಕೇಸಿ ಎಲ್ಲ ಮೇಲ್ ಮಾಡಿದ ಮೇಲೆ ಅವರು ನನಗೆ ರಿಪ್ಲೈ ಮಾಡಿದ್ರೆ ಆ ರಿಪ್ಲೈ ನಿಮಗೆ ಇಲ್ಲಿ ತೋರಿಸ್ತೀನಿ. ಏನು ಮಾಡಿದ್ರೆ ಕೈಂಡ್ಲಿ ವೇಟ್ ಫಾರ್ ಫ್ಯೂ ಡೇಸ್ ಇಟ್ ವಿಲ್ ಬಿ ರಿಸಾಲ್ವ್ ಅಂತ ಹೇಳಿದ್ರು ಅವರು. ಏನಿತ್ತಂದರೆ ಪ್ರಾಬ್ಲಮ್ ಇಲ್ಲಿ ನೋಡ್ಬೋದು, ಡಿಯರ್ ಸ್ಟೂಡೆಂಟ್ ಕೈಂಡ್ಲಿ ವೇಟ್ ಫಾರ್ ಫ್ಯೂ ಡೇಸ್ ಅಂತ ಇಲ್ಲಿ ಅವರು ಇದು ಮಾಡಿದ್ದಾರೆ. ನಾನು ಅಂದರೆ ಎಕ್ಸ್ಟೆಂಡ್ ಮಾಡ್ತೀವಿ ಡೇಟ್ ಅಂತ ಅಲ್ಲಿ ಹೇಳಿದ್ರೆ. ಮತ್ತು ಸೆಕೆಂಡ್ ಪ್ರಾಬ್ಲಮ್ದಲ್ಲಿ ಏನಂತಂದ್ರೆ ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಇನ್ನೂ ಬರತ್ತಿತ್ತು. ಇಲ್ಲಿ ನೀವು ನೋಡ್ಬೋದು ಏನಾಗಿದೆ ಸಬ್ಜೆಕ್ಟ್ ಆಧಾರ್ ಸೀಡಿಂಗ್ ಶೋಯಿಂಗ್ ಇನ್ಆಕ್ಟಿವ್ ಇನ್ SSB ಪೋರ್ಟಲ್ ರಿಕ್ವೆಸ್ಟ್ ಟು ರಿಸಾಲ್ವ್ ದಿಸ್ ಅಂತ ನಾವು ಇವ್ರಿಗೆ ಮೇಲ್ ಮಾಡಿದ್ನಿ. ಈ ಮೇಲ್ ಮಾಡಿದ ಮೇಲೆ ಅವ್ರು ನನಗೆ ಒಂದು ಇದು ಮಾಡಿದ್ದಾರೆ, ಮೇಲ್ ಮಾಡಿದ್ದಾರೆ. ಅದು ನೀವು ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಾ ಹಿಂಗೆ ಎಲ್ಲ ಈ ಟೈಪ್ ಅವ್ರಿಗೆ ಮೇಲ್ ಮಾಡಿದ್ದೀನಿ. ಮೇಲ್ ಮಾಡಿದ ಮೇಲೆ ಅವ್ರು ನನಗೆ ಏನು ಆನ್ಸರ್ ಮಾಡ್ತಾರೆ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಇಂಥ ಸ್ಕ್ರೀನ್ಶಾಟ್ ಎಲ್ಲ ನಾನು ಹಚ್ಚಿದ್ದೀನಿ. ಆಧಾರ್ ಸೀಡಿಂಗ್ ನಂದು ಐತೆ ಅಂತ ಇಲ್ಲಿ ಸ್ಕ್ರೀನ್ಶಾಟ್ ಹಚ್ಚಿದ್ದೀನಿ UDID ಪೋರ್ಟಲ್ದಿಂದ. ಆದಮೇಲೆ ಇಲ್ಲಿ SSBದಲ್ಲಿ ಏನು ಶೋ ಆಗುತ್ತೆ ಅಂದ್ರೆ ಇವ್ರ ಆಧಾರ್ ಈಸ್ ನಾಟ್ ಸೀಡೆಡ್. ಪೋಸ್ಟ್ ಆಫೀಸಲ್ಲಿ ನೀವು ಒಂದು ಅಕೌಂಟನ್ನು ಓಪನ್ ಮಾಡ್ಬೇಕಂತ ಇವ್ರು ಏನೇ ಇಲ್ಲಿ ಮೆಸೇಜ್ ಬರತ್ತಿದ್ದು. ಈ ಪಾಪ್ ಮೆಸೇಜ್ ಬರತ್ತಿದ್ದು ಇದಕ್ಕೆ ಒಂದು ರೀಸನ್ ಇತ್ತು. ಇದರಲ್ಲಿ ಅವ್ರು ಏನಂದ್ರೆ ನನಗೆ ಕೈಂಡ್ಲಿ ಶೇರ್ ಯುವರ್ ಪಾಸ್ವರ್ಡ್ ಅಂತ ಹೇಳಿದ್ದಾರೆ ಅವ್ರು. ಇಲ್ಲಿ ನಾನು ಪಾಸ್ವರ್ಡನ್ನು ಅವರಿಗೆ ಶೇರ್ ಮಾಡಿದ್ದೇನೆ. ಪಾಸ್ವರ್ಡ್ ಶೇರ್ ಮಾಡಿದ ತಕ್ಷಣ ಅವ್ರೇನಂದ್ರೆ ಎಲ್ಲ ಅವ್ರು ಲಾಗಿನ್ ಮಾಡಿ ನೋಡಿದ್ದಾರೆ. ಲಾಗಿನ್ ಮಾಡಿ ನೋಡಿದ ಮೇಲೆ ಡಿಯರ್ ಸ್ಟೂಡೆಂಟ್ NPCI ಈಸ್ ನಾಟ್ ಕರೆಂಟ್ಲಿ ಸ್ಟೇಬಲ್ ಅಂತ ಅವ್ರು ಒಂದು ಮೆಸೇಜ್ ಮಾಡಿದ್ದಾರೆ. ನೋಡಿರಿ ಇಲ್ಲಿ NPCI is not stable, so the error pop-up is displaying, kindly wait for few days, it will be get resolved. ಈ ಮೇಲ್ ಮಾಡಿದ್ದಾರೆ. ಮೇಲ್ ಮಾಡಿದ ಮೇಲೆ ಇಲ್ಲಿ ನಾವು ಅವ್ರಿಗೆ ಮೇಲ್ ಮಾಡಿದ್ವಿ, ಓಕೆ ಥ್ಯಾಂಕ್ಸ್ ಯು ಸೋ ಮಚ್ ಫಾರ್ ರಿಪ್ಲೈಂಗ್, kindly solve this issue as soon as possible before the last date so you can apply it on time. ಈ ಮೇಲ್ ಮಾಡಿದ ಮೇಲೆ ಅವರು ಇಲ್ಲಿ ಮತ್ತೆ ಮೇಲ್ ಮಾಡಿದ್ದಾರೆ ಏನಂದ್ರೆ ಇಲ್ಲಿ NPCI is not stable ಅಂತ ಅವ್ರು ಮತ್ತೊಂದು ಸಲ ಮಾಡಿದ್ದಾರೆ. ನನಗೆ ಅದಕ್ಕೆ ವೇಟ್ ಮಾಡಬೇಕು ಅಂತ ಹೇಳಿದ್ರು ಅವರು. ವೇಟ್ ಮಾಡಿದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ಪ್ರಾಬ್ಲಮ್ ಆಟೋಮೆಟಿಕಲಿ ಸಾರ್ಟ್ ಔಟ್ ಆಗಿದೆ. ಅಂದರೆ ನಾವು ಮೇಲ್ ಮಾಡಿದ ಮೇಲೆ ಇವ್ರಿಗೆ ಗೊತ್ತಾಗೈತಿ ಯಾವ ಏನೇನು ರೀಸನ್ಸ್ ಇದ್ದು. ಯಾಕಂದರೆ ನಾ ಅವ್ರ ಜೊತೆ SSB ಪಾಸ್ವರ್ಡ್ ಮತ್ತು SSB ID ಅವ್ರಿಗೆ ಅಂತ ಶೇರ್ ಮಾಡಿದ ಮೇಲೆ ಅವರೆಲ್ಲ ಲಾಗಿನ್ ಮಾಡಿ ನೋಡಿದ್ದಾರೆ. ಅಲ್ಲೇ ಲಾಗಿನ್ ಮಾಡಿ ನೋಡಿದ ಮೇಲೆ ಅವ್ರಿಗೆ ಅದು ಮಿಸ್ಟೇಕ್ ಅವ್ರು ಗೊತ್ತಾದ್ಮೇಲೆ ಅವರು ಈ ಪ್ರಾಬ್ಲಮನ್ನು ಸಾಲ್ವ್ ಔಟ್ ಮಾಡಿದ್ದಾರೆ. ಇಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ SSB ಅಕೌಂಟ್ ಲಾಗಿನ್ ಇದೆ. ಲಾಗಿನ್ ಒಳಗೆ ನೀವು ನೋಡ್ಬೋದು. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾ ಡೀಟೇಲ್ಸನ್ನು ಹಾಕ್ತೀನಿ. ಡೀಟೇಲ್ಸ್ ಹಾಕಿ ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ನೀವು ಡೇಟನ್ನು ನೋಡ್ತಾ ಇರ್ಬೋದು 8/18/2025 ಅಂದ್ರೆ ಇವತ್ತು 18 ತಾರೀಕಿದೆ. ಇಲ್ಲಿ ನಾನು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡ್ತೀನಿ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಫೈನಲ್ ಸಬ್ಮಿಟ್ ಆಲ್ರೆಡಿ ಡನ್ ಆಗಿದೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇದೆಲ್ಲ ನನ್ನ ಡೀಟೇಲ್ಸ್ ಇದೆ. ಇದನ್ನ ಹೈಡ್ ಮಾಡ್ತೀನಿ ಪ್ರೈವಸಿ ರೀಸನ್ ಸಂಬಂಧ. ಹೈಡ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಫೈನಲ್ ಸಬ್ಮಿಟ್ ಡನ್. ಅಂದರೆ ನಾನು ಇವತ್ತು ಫೈನಲ್ ಸಬ್ಮಿಟ್ ಹೊಡಿದ್ದೇನೆ. ಅದನ್ನು ಪ್ರೂಫ್ ತೋರಿಸ್ತೇನೆ. ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಪೋಸ್ಟ್ ಮೆಟ್ರಿಕ್ ಅಕ್ನಾಲೇಜ್ಮೆಂಟ್ ಫಾರ್ 2025/6 ಇಲ್ಲಿ ನೋಡ್ಬೋದು. ಅಪ್ಲೈಡ್ ಡೇಟ್ ಅನ್ನು ತೋರಿಸ್ತೇನೆ ನಾನು. ಅಪ್ಲೈಡ್ ಡೇಟ್ ಕೆಳಗಿದೆ. ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ 18/8/2025. ಟೈಮ್ ನೋಡ್ಬೋದು ನೀವು 17 ಅಂದರೆ ನಾ 8 ಒಳಗೆ ಅಪ್ಲೈ ಮಾಡಿದ್ದೇನೆ. 7:30 ಅಪ್ಲೈ ಮಾಡಿದ್ದೇನೆ. ಅಪ್ಲೈ ಮಾಡಿದ ಮೇಲೆ ಇದೆಲ್ಲ ಪ್ರೊಸೀಜರ್ ನಾನು ಲೈವ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಏನಾದರೂ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಮತ್ತು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು.